ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದನ್ನ ನಮಗೋಸ್ಕರ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಹೌದು ಸ್ನೇಹಿತರೆ, ನೀವು ನೋಡಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಸಹಕಾರಿ ಬ್ಯಾಂಕ್ ಅನ್ನು ಓಪನ್ ಅನ್ನ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದು ಮಹಿಳೆಯರ ಬ್ಯಾಂಕ್ ಆಗಿ ಇದು ಕಾರ್ಯನಿರ್ವಹಿಸುತ್ತದೆ. ಈ ಒಂದು ಬ್ಯಾಂಕ್ ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗ್ತಾ ಇದೆ. ಇದು ಮಹಿಳೆಯರ ಸ್ವಂತ ಬ್ಯಾಂಕ್ ತರಾನೇ ಇದು ಒಂದು ಸಹಕಾರಿ ಬ್ಯಾಂಕ್ ಆಗಿರ್ತದೆ. ಇದು ಮಹಿಳೆಯರಿಗೋಸ್ಕರ ಓಪನ್ ಮಾಡಿರುವಂತ ಒಂದು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಆಗಿರ್ತದೆ. ಇದರಲ್ಲಿ 30,000ದಿಂದ 3 ಲಕ್ಷದವರೆಗೂ ನಿಮಗೆ ಸಾಲ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಇವರು. ಸೊ ಇದು ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗಿದೆ. ಹಾಗೆ ಇದರ ಉದ್ದೇಶ ಬಂದ್ಬಿಟ್ಟು ಮಹಿಳೆಯರಿಗೆ ಆರ್ಥಿಕವಾಗಿ ಒದಗಿಸ್ತಕ್ಕಂಥದ್ದು, ಹಾಗೆ ಸ್ವಾವಲಂಬಿಯನ್ನ ಮೂಡಿಸ್ತಕ್ಕಂಥದ್ದು. ಸೊ ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿಸ್ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ ಇದು. ಈ ಒಂದು ಬ್ಯಾಂಕ್ ಅಲ್ಲಿ ನೀವು ಹೇಗೆ ಅಕೌಂಟ್ ಅನ್ನ ಮಾಡಿಸ್ಬೇಕು, ಹಾಗೆ ಹೇಗೆ ನೀವು ಷೇರುದಾರರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸ್ನೇಹಿತರೆ, ಇದರ ಒಂದು ಖಾತೆಯನ್ನ ಹೇಗೆ ಓಪನ್ ಮಾಡಬೇಕು, ಈ ಮಹಿಳೆಯರು ಆಗಿರ್ಬೇಕು ಅಂತಹವ್ರಿಗೆ ಇದೊಂದು ಓಪನ್ ಅನ್ನ ಮಾಡ್ಕೊಡ್ತಾರೆ. ಹಾಗೆ ಲಕ್ಷ್ಮಿ ಯೋಜನೆಯಲ್ಲಿ ಹೇಗೆ ನೀವು 2,000 ತೆಗೆದುಕೊಂತ ಇದ್ರ, ಸೊ ಅಂತವ್ರಿಗೆ ಈ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಮಾಡ್ಕೊಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ 1,000 ರೂಪಾಯಿ ಕಟ್ಟಿ ನೀವು ಮೆಂಬರ್ ಆಗ್ಬೇಕಾಗಿರ್ತದೆ. ಅಂದ್ರೆ ಮೆಂಬರ್ ಅಂದ್ರೆ ನೀವು ಷೇರುದಾರರಾಗಬೇಕಾಗಿರುತ್ತೆ. 1,000 ರೂಪಾಯಿ ಅಮೌಂಟ್ ಅನ್ನ ಕಟ್ಟಿ ಷೇರುದಾರರಾಗಬೇಕು. ನಂತರ ಪ್ರತಿ ತಿಂಗಳು 6 ತಿಂಗಳವರೆಗೆ ನೀವು 200 ರೂಪಾಯಿನ ಡೆಪಾಸಿಟ್ ಅನ್ನು ಮಾಡಬೇಕು. ಅಂದ್ರೆ 6 ತಿಂಗಳಂದ್ರೆ 1,200 ರೂಪಾಯಿ ನಿಮ್ಗೆ ಆಗುತ್ತದೆ. 1,000 ರೂಪಾಯಿ ಷೇರುದಾರರಿಗೆ 1,000 ರೂಪಾಯಿ ಕಟ್ಟಬೇಕು. ಹಾಗೆ ಪ್ರತಿ ತಿಂಗಳು 200 ರೂಪಾಯಿ ಅಂತೆ 1,200 ರೂಪಾಯಿ ನೀವು ಅಮೌಂಟ್ ಅನ್ನ ಕಟ್ಟಬೇಕಾಗಿರ್ತದೆ. ನಂತರ ನೀವು 6 ತಿಂಗಳಾದ ನಂತರ ನೀವು ಸಾಲವನ್ನ ತೆಗೆದುಕೊಳ್ಬಹುದಾಗಿದೆ. ಇದರಲ್ಲಿ 30,000ದಿಂದ 3 ಲಕ್ಷದವರೆಗೂ ನಿಮಗೆ ಸಾಲ ಸೌಲಭ್ಯವನ್ನ ಸಂಪರ್ಕ ಮಾಡಿಕೊಡ್ತಾರೆ. ಹಾಗೆ ಇದು ಇಂಡಿವಿಜುವಲ್ ಸಾಲ ಆಗಿರ್ತದೆ. ಅಂದ್ರೆ ಯಾವುದೇ ರೀತಿ ಒಂದು ಸಂಘಕ್ಕೆ ಕೊಡುವಂತ ಸಾಲ ಅಲ್ಲ. ಇದು ನಿಮ್ಗೆ ಪರ್ಸನಲ್ ಲೋನ್ ಅನ್ನ ಕೊಡ್ತಾರೆ. ಅಂದ್ರೆ ವೈಯಕ್ತಿಕವಾಗಿ ನೀವು ಒಬ್ಬರೇನ ತೆಗೆದುಕೊಳ್ಬಹುದು. ಸೊ ಅಂತಹ ಸಾಲನ ಕೊಡ್ತಾ ಇರೋದು ಇವರು. ಹಾಗೆ ಕಡಿಮೆ ಬಡ್ಡಿ ದರ ಇರ್ತದೆ. ನೀವು ಎಲ್ಲಾ ಬ್ಯಾಂಕ್ ಅಲ್ಲಿ ನೀವು ನೋಡಿರ್ಬೋದು, ಗೌರ್ಮೆಂಟ್ ರಾಷ್ಟ್ರೀಯ ಬ್ಯಾಂಕ್ಗಳು ಏನಿರ್ತವೆ, ಸೊ ಆ ಬ್ಯಾಂಕ್ ಅಲ್ಲಿ ಹೇಗೆ ನಿಮ್ಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ, ಈ ಒಂದು ಬ್ಯಾಂಕ್ ಅಲ್ಲೂ ಸಹ ಅಷ್ಟೇ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲವನ್ನ ಕೊಡ್ತಾರೆ ಇವರು. ಇದು ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಯಿಂದ ಇದು ಓಪನ್ ಆಗಿರ್ತಕ್ಕಂತಹ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಆಗಿರ್ತದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಹಕಾರಿ ಬ್ಯಾಂಕ್ಗೆ ಅರ್ಹತೆಗಳು ಏನ್ ಬೇಕು ಅಂತ ನೋಡೋದಾದ್ರೆ, ನೀವು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಾಗಿರ್ಬೇಕು. ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿರಬೇಕು. ಹಾಗೆ ಗೃಹಲಕ್ಷ್ಮಿ ಯೋಜನೆ 2,000 ಅಮೌಂಟ್ ಅನ್ನ ತೆಗೆದುಕೊಳ್ತೀರಾ, ಸೊ ಅಂತವರು ಈ ಒಂದು ಅಕೌಂಟ್ ಅನ್ನ ಮಾಡಿಸಬಹುದಾಗಿದೆ. ಅಂದ್ರೆ ಮನೆಯ ಯಜಮಾನಿ ಏನಿರ್ತಾರೆ, ಸೊ ಅವರು ಈ ಒಂದು ಅಕೌಂಟ್ ಅನ್ನ ಓಪನ್ ಅನ್ನ ಮಾಡಿಸಬೇಕಾಗಿರುತ್ತದೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂತ ದಾಖಲಾತಿಗಳು ಏನು ಅಂತ ನೋಡೋದಾದ್ರೆ, ನಿಮ್ಗೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗಿರ್ತದೆ. ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ ಬೇಕು. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಬೇಕಾಗಿರುತ್ತದೆ. ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಕೇಳ್ತಾರೆ ಇವರು. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗಿರುತ್ತದೆ. ನೆಕ್ಸ್ಟ್ ಯಾವುದೇ ರೀತಿ ಇದರಲ್ಲಿ ಶ್ಯೂರಿಟಿಯನ್ನ ತೆಗೆದುಕೊಳ್ಳೋದಿಲ್ಲ. ಸೊ ಅಂದ್ರೆ ಯಾವ್ದೇ ರೀತಿ ಅಡಮಾನ ಇಟ್ಟು ನೀವು ಸಾಲನ ತೆಗೆದುಕೊಳ್ತಿರಲ್ಲ. ನೀವು ನೋಡಿರ್ಬೋದು, ಒಂದೊಂದು ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಪಾಣಿ ಅಥವಾ ಜಮೀನು ಸೈಟುನ ಪತ್ರಗಳನ್ನ ಇಟ್ರೆ ನಿಮ್ಗೆ ದುಡ್ಡನ್ನ ಕೊಡ್ತಾರೆ, ಅಥವಾ ಒಡವೆನ ಇಟ್ರೆ ಸಾಲನ ಕೊಡ್ತಾರೆ. ಇದನ್ನ ಶ್ಯೂರಿಟಿ ಅಂತ ಕರೀತಾರೆ. ಸೊ ಇದರಲ್ಲಿ ಯಾವುದೇ ರೀತಿ ಶ್ಯೂರಿಟಿ ಇರೋದಿಲ್ಲ. ಯಾವುದೇ ಶ್ಯೂರಿಟಿ ಇಲ್ದಂಗೆ ನಿಮ್ಗೆ 3 ಲಕ್ಷದವರೆಗೂ ಸಾಲನ ಕೊಡ್ತಾರೆ ಇವರು. ನೀವು ಷೇರುದಾರರಾಗಿದ್ರೆ ಮಾತ್ರನೇ ನಿಮ್ಗೆ 30,000ದಿಂದ 3 ಲಕ್ಷದವರೆಗೂ ಸಾಲನ ಕೊಡ್ತಾರೆ. ಒಂದ್ ವೇಳೆ ನೀವೇನಾದ್ರೂ 1,000 ಇದೆ, ಹಾಗೆ ಪ್ರತಿ ತಿಂಗಳು ನೀವು 6 ತಿಂಗಳವರೆಗೆ 200 ರೂಪಾಯಿನ ಕಟ್ಟಬೇಕು. ಒಂದ್ ವೇಳೆ ನೀವು 200 ರೂಪಾಯಿಗಿನ ಜಾಸ್ತಿ ಕೂಡ ಕಟ್ಟಬಹುದಾಗಿದೆ. ಒಂದ್ 500 ರೂಪಾಯಿ, 1,000, 2,000 ಈ ತರ ಕೂಡ ನೀವು ಅಮೌಂಟ್ ಅನ್ನ ಕಟ್ಟಬಹುದಾಗಿದೆ. ನೀವು ಹೇಗೆ 6 ತಿಂಗಳವರೆಗೆ ನೀವು ಅಮೌಂಟ್ ಅನ್ನ ಕಟ್ತಾ ಇರ್ತೀರಾ, ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಮಗೆ ಸಾಲನ ಕೊಡುವಂತದ್ದಾಗಿರ್ತದೆ. ಅಂದ್ರೆ ನೀವು ಹೇಗೆ ಷೇರುದಾರರಾಗಿ ನಂತರ ನೀವು 200 ರೂಪಾಯಿ ಕಟ್ತಾ ಇದ್ರ, ಸೊ ಅದ್ರನ್ನ ಅವರು ಚೆಕ್ ಮಾಡ್ತಾರೆ, ಇವ್ರು ಯಾವ ತರ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತಾ ಇದಾರೆ ಬ್ಯಾಂಕಿಗೆ ಅನ್ನೋದ್ರ ಬಗ್ಗೆ ಅದು ಪರಿಶೀಲನೆ ಮಾಡಿ ನಿಮ್ಗೆ ಸಾಲನ ಕೊಡುವಂತದ್ದಾಗಿರ್ತದೆ. ಸ್ನೇಹಿತರೆ, ಇದು ಎಲ್ಲರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸಹಕಾರಿ ಬ್ಯಾಂಕ್ ಅನ್ನು ಓಪನ್ ಮಾಡಿದ್ದಾರೆ. ಮೊದಲನೇದಾಗಿ ಏನಂತ ಅಂದ್ರೆ, ಇಂಪಾರ್ಟೆಂಟ್ ನೋಟಿಸ್, ನೀವು ಫಸ್ಟ್ ಹೋಗಿ ಅಕೌಂಟ್ ಅನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಬೇಗ ಸಾಲ ಸಿಗುತ್ತದೆ. ಒಂದ್ ವೇಳೆ ನೀವು ಲೇಟ್ ಆಗಿ ಹೋಗಿ ಒಂದು ಅಕೌಂಟ್ ಅನ್ನ ಮಾಡಿಸಿದ್ರೆ ನಿಮ್ಗೆ ಲೇಟ್ ಆಗಿ ಸಿಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 1,20,00,000 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಕೌಂಟ್ ಅನ್ನ ಮಾಡಿಸ್ಬೇಕು. ಹಾಗೆ ಅವರೆಲ್ಲರಿಗೂ ಕೂಡ ಅಮೌಂಟ್ ಅನ್ನ ಹಾಕ್ಬೇಕು. 3 ಲಕ್ಷ ಅಂದ್ರೆ ತುಂಬಾ ಜಾಸ್ತಿ ಬಂಡವಾಳ ಬೇಕಾಗಿರ್ತದೆ. ಸೊ ಅದಕ್ಕೋಸ್ಕರ ಯಾರು ಫಸ್ಟ್ ಬಂದು
ಅಕೌಂಟ್ ಅನ್ನ ಮಾಡಿಸ್ಕೊಂತಾರೆ. ಸೊ ಅಂತವರಿಗೆ ನಿಮಗೆ ಮೊದಲನೇದಾಗಿ ಈ ಒಂದು ಸಾಲನ ಕೊಡ್ತಕ್ಕಂಥದ್ದಾಗಿರ್ತದೆ. ನೀವೇನಾದ್ರೂ ಲೇಟ್ ಆಗಿ ಹೋಗಿ ಅಪ್ಲೈನ ಮಾಡಿದ್ರೆ ಸಾಲ ಸಿಗುವುದು ಸ್ವಲ್ಪ ತಡವಾಗ್ಬೋದು. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಅಕೌಂಟ್ ಅನ್ನ ಮಾಡಿಸ್ಕೊಳ್ಳಿ. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಸಹಕಾರಿ ಬ್ಯಾಂಕ್ ಅಲ್ಲಿ UPI ಟ್ರಾನ್ಸಾಕ್ಷನ್ ಕೂಡ ಇದೆ. ಅಂದ್ರೆ ಕ್ಯಾಶ್ಲೆಸ್ ಕೂಡ ನಿಮ್ಗೆ ಅಮೌಂಟ್ ಅನ್ನ ಕಳಿಸ್ತಾರೆ. ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಕ್ಯಾಶ್ ಮುಖಾಂತರನೇ ಸಾಲ ತೆಗೆದುಕೊಳ್ಬೇಕು ಅನ್ನಂಗಿಲ್ಲ. UPI ಮುಖಾಂತರ ಮೊಬೈಲ್ ಇಂದ ಮೊಬೈಲ್ಗೆ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದಾಗಿದೆ. ಅದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಸಹಕಾರಿ ಬ್ಯಾಂಕಿನ ಬಗ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ನಮಗೆ ತಿಳಿಸಿ, ನಾವು ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ಕೊಡ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.